ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಭೀತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದರಿಂದ ಜನ ಕಂಪ್ಲೀಟ್ ಆಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗ್ತಾ ಇದೆ. ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ರಿಡ್ಜ್ ಸಂಪೂರ್ಣವಾಗಿ ಈಗ ಭರ್ತಿಯಾಗಿದೆ. ದೇವಲಾ ಗಾಣಗಾಪುರ ಘತ್ತರಗಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಜನ ಜಾನುವಾರುವನ್ನು ನದಿಗೆ ಬಿಡದಂತೆ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಅಗತ್ಯ ಬಿದ್ದರೆ ಗೋಶಾಲೆ, ಕಾಳಜಿ ಕೇಂದ್ರ ಕೂಡ ತೆರೆಯೋಕೆ ತೀರ್ಮಾನವನ್ನು ಮಾಡಲಾಗಿದೆ. ಇದು ಕಲಬುರಗಿ ಜಿಲ್ಲೆಯ ಒಂದು ಚಿತ್ರಣ. ಕಾಳಜಿ ಕೇಂದ್ರ ತೆಗೆಯೋಕೆ ತೀರ್ಮಾನವನ್ನು ಮಾಡಲಾಗುತ್ತೆ. ಪ್ರವಾಹ ಎದುರಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜಿಲ್ಲಾಡಳಿತ. ಇನ್ನು ಕಲಬುರಗಿ ಜಿಲ್ಲೆಯ ವರುಣಾರ್ ಬೆಟ್ಟದ ಚಿತ್ರಣದ ಬಗ್ಗೆ ನಮ್ಮ ಪ್ರತಿನಿಧಿ ಬಜರಂಗಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಲಬುರಗಿ ಜಿಲ್ಲೆಗೆ ಭೀಮಾ ನದಿಯ ಪ್ರವಾಹ ಭೀತಿ ಶುರುವಾಗಿದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ನಾನೀಗ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಭೀಮಾ ನದಿ ತಟದಲ್ಲಿರುವಂಥದ್ದು ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಅಪಾರ ಪ್ರಮಾಣದ ನೀರು ಮಹಾರಾಷ್ಟ್ರದಿಂದ ಬಿಟ್ಟಿರೋದ್ರಿಂದಾಗಿ ಮತ್ತೊಂದು ಕಡೆಗೆ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ನಿಂದ 1,80,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಟ್ಟಿರೋದ್ರಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ, ಮೈತುಂಬಿ ಹರಿತಾ ಇದೆ. ನೀರಿನ ರಭಸನ್ನು ಗಮನಿಸ್ತಾ ಇರುವಂಥದ್ದು. ಒಂದು ಸೇತುವೆ ಕೂಡ ಸದ್ಯಕ್ಕೆ ಮುಳುಗಡೆ ಆಗಿರುವಂಥ ಸೇತುವೆ ಮೇಲಿನ ಯಾವ ರಭಸದಿಂದ ನೀರು ಉಕ್ಕಿ ಹರಿತಾ ಇದೆ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಒಂದು ರೀತಿಯಿಂದ ಭಯ ಹುಟ್ಟಿಸುವಂಥ ನೀರು ಇಲ್ಲಿ ಅಂದರೆ ನೀರಿನ ರಭಸ ಇಲ್ಲಿ ಕಾಣಿಸ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಅಂತಂದರೆ ಭೀಮಾ ನದಿ ಎಲ್ಲೆಲ್ಲಿ ಹರಿತಾ ಇದೆ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು, ಕಲಬುರಗಿ ತಾಲೂಕು, ಚಿತ್ತಾಪುರ ತಾಲೂಕು, ಜೇವರ್ಗಿ ತಾಲೂಕು, 4 ತಾಲೂಕುಗಳಲ್ಲೂ ಕೂಡ ಭೀಮಾ ನದಿ ಹರಿದು ಹೋಗುತ್ತೆ. ಹೀಗಾಗಿ ಭೀಮಾ ನದಿ ತಟದಲ್ಲಿ ಒಂದು ರೀತಿಯ ರಕ್ಕಸ ಪ್ರವಾಹದ ಭೀತಿ, ಆತಂಕ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲಿ ಮನೆ ಮಾಡಿರುವಂಥದ್ದು. ಒಂದು ಕಡೆಗೆ ಕ್ರಮೇಣವಾಗಿ ಭೀಮಾ ನದಿ ಪ್ರವಾಹ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಅಂದರೆ ಸದ್ಯಕ್ಕೆ ಮಾತ್ರ ಯಾವುದೇ ಗ್ರಾಮಗಳಿಗೆ ನೀರು ಇನ್ನೂ ತಲುಪಿಲ್ಲ. ಆದರೂ ಕೂಡ ಕೆಲವು ಕಡೆಗಳಲ್ಲಿ ಈ ಒಂದು ಸಂಪರ್ಕ ಸೇತುವೆಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿರೋದ್ರಿಂದ ಜನರು ಸಂಪರ್ಕವನ್ನು ಕಡಿತಾ ಜನರಿಗೆ ಸಂಪರ್ಕವನ್ನು ಕೂಡ ಕಡಿತಾ ಆಗಿದೆ. ಮತ್ತೊಂದು ಕಡೆಗೆ ಈ ಒಂದು ಭೀಕರ ಪ್ರವಾಹವನ್ನು ಸನ್ನದ್ಧವಾಗಿ ಎದುರಿಸೋದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಕೂಡ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಯನ್ನು ಹರಿತೆ ಭೀಮಾ ನದಿ ತಟದಲ್ಲಿರ್ತಕ್ಕಂಥ 94 ಹಳ್ಳಿಗಳು ಕೂಡ ಭೀಮಾ ನದಿಯ ಪ್ರವಾಹ ಒಂದು ತಟ್ಟುವಂಥ ಸಾಧ್ಯತೆ ಇರುವಂಥ ಹಳ್ಳಿಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಗುರುತು ಕೂಡ ಮಾಡಿಕೊಂಡಿರುವಂಥ 94 ಹಳ್ಳಿಯ ಗ್ರಾಮಸ್ಥರಿಗೂ ಕೂಡ ಯಾವುದೇ ಕಾರಣಕ್ಕೂ ನದಿಯತ್ತ ಜನರು ಹೋಗಬಾರ್ದು, ತಮ್ಮ ಜಾನುವಾರುಗಳನ್ನು ಕೂಡ ನದಿಯತ್ತ ತೆಗೆದುಕೊಂಡು ಹೋಗಬಾರ್ದು, ಮತ್ತು ಬಟ್ಟೆ ಒಗೆಯೋದು ಕೂಡ ಯಾರು ಕೂಡ ಹೋಗಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಭೀಕರ ಪ್ರವಾಹದ ಎಫೆಕ್ಟ್ ಏನಾದರೂ ಗ್ರಾಮಗಳಿಗೆ ನೀರು ನುಗ್ಗಿದೆ ಆದರೆ ಪ್ರಾಣಿ ಪಕ್ಷಿಗಳಿಗೆ ಜಾನುವಾರುಗಳಿಗೆ ಏನಾದರೂ ಸಮಸ್ಯೆ ಆದರೂ ಕೂಡ ಕಾಳಜಿ ಕೇಂದ್ರಗಳನ್ನು ತೆಗೆದುಕೊಡೋಕೆ ಜಿಲ್ಲಾಡಳಿತ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆಗೆ 40ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಗೋವುಗಳಿಗೆ ಯಾವುದೇ ರೀತಿ ಆಹಾರ ಸಮಸ್ಯೆ ಆಗಬಾರ್ದು ಅನ್ನೋ ಕಡೆ ಗೋಶಾಲೆಗಳನ್ನು ಕೂಡ ತೆರೆಯೋದು ಕೂಡ ಜಿಲ್ಲಾಡಳಿತ ಸದ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ SDRF, NDRF, ಸ್ಥಳೀಯ ಪೊಲೀಸರು ಜೊತೆಗೆ ಸ್ಥಳೀಯ ಇರತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಈಜು ತಜ್ಞರನ್ನು ಕೂಡ ಗುರುತು ಮಾಡಿ ಜಿಲ್ಲಾಡಳಿತ ಇಟ್ಕೊಂಡಿದೆ. ಅಂದರೆ ಭೀಕರ ಪ್ರವಾಹದ ಎಫೆಕ್ಟಿಂದ ಯಾವುದಾದ್ರೂ ಜೀವ ಹಾನಿಯಾಗುವಂಥ ಸಾಧ್ಯತೆ ಇದ್ದರೂ ಕೂಡ ಅವರನ್ನು ರಕ್ಷಣೆ ಮಾಡೋದ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೋಟ್ ವ್ಯವಸ್ಥೆಯೊಂದಿಗೆ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವ. ಮತ್ತೊಂದು ಕಡೆಗೆ ಪ್ರತಿ ಹಂತದಲ್ಲೂ ಕೂಡ ಯಾವಾಗ ನೀರು ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿಬಿಡಲಾಗುತ್ತೆ ಆಗೆಲ್ಲ ಕೂಡ ಅಲ್ಲಿರ್ತಕ್ಕಂಥ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಹಂತವಾಗಿ ಅವರಿಗೆ ಸೂಚನೆ ಕೊಡುವಂಥ ಮತ್ತು ಅವರನ್ನು ಅಲರ್ಟ್ ಮಾಡುವಂಥ ಕೆಲಸ ಕೂಡ ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಒಂದು ರೀತಿಯಿಂದ ಸದ್ಯಕ್ಕೆ ಮಾತ್ರ ಕಲಬುರಗಿ ಜಿಲ್ಲೆ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ, ಯಾಕಂದರೆ ಕ್ರಮೇಣವಾಗಿ 1 ಲಕ್ಷ, 1.5 ಲಕ್ಷ, 1,80,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಏನು ಭೀಮಾ ನದಿಯಲ್ಲಿ ತುಂಬಿ ಹರಿತಾ ಇದೆ, ನೀರು ಬಿಡಲಾಗಿದೆ. ಹೀಗಾಗಿ ಭೀಮಾ ನದಿ ತಟದಲ್ಲಿ ಒಂದು ರೀತಿಯ ರಕ್ಕಸ ಪ್ರವಾಹದ ಭೀತಿ, ಆತಂಕ ಕೂಡ ಸದ್ಯಕ್ಕೆ ಮನೆ ಮಾಡಿರುವಂಥದ್ದು. ಇದನ್ನು ಸಮಗ್ರವಾಗಿ ಸಮರ್ಪಕವಾಗಿ ಎದುರಿಸೋದಕ್ಕೆ ಕಲಬುರಗಿ ಜಿಲ್ಲಾಡಳಿತ ಕೂಡ ಸದ್ಯಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.